ಓಂ ಶಾಂತಿ. ಇವತ್ತಿನ ವಿಷಯ ಬಾಬಾರವರು ನಮಗೆ ವಿಚಾರ ಸಾಗರ ಮಂಥನ ಮಾಡಿ ಕೊಟ್ಟಿರುವಂಥದ್ದು ಪಾತ್ರ ಮತ್ತು ಸುಪಾತ್ರ ಅಂತ ಅಲ್ವಾ. ಆದ್ಮೇಲೆ ನಾವು ನಾಟಕ ಮಾಡ್ತಿದ್ದೀವಿ ಅಂತ ನಮ್ಗೆ ಗೊತ್ತಾಗಿದ್ದೆ ಅವಾಗ. ಬಾಬಾ ಸಿಕ್ಕ ಮೇಲೆ ಬಾಬಾ ಸಿಕ್ಕಿದ ಮೇಲೆ ಜ್ಞಾನ ಅರ್ಥ ಆದ್ಮೇಲೆ ಅಲ್ವಾ. ಹೌದು. ಅಲ್ಲಿವರೆಗೆ ನಾವು ಜೀವನ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಂಡಿದ್ವಿ. ನಾಟಕದಲ್ಲಿ ಪಾತ್ರದ ಬಗ್ಗೆ ಗೊತ್ತಿತ್ತು, ಫಿಲ್ಮಲ್ಲಿ ಪಾತ್ರದ ಬಗ್ಗೆ ಗೊತ್ತಿತ್ತು, ಅವರು ಪಾತ್ರಧಾರಿಗಳು ಪಾತ್ರವನ್ನ ಮಾಡ್ತಿದ್ರು. ಆದ್ರೆ ದಿನನಿತ್ಯದ ಜೀವನದಲ್ಲಿ ಆತ್ಮ ಶರೀರವನ್ನ ಪಡ್ಕೊಂಡು ಏನು ಜೀವನ ಅಂತ ನಾವು ಹೇಳ್ತೀವಿ, ಅದು ಪಾತ್ರ ಅಂತ ನಮ್ಗೇನಾಗಿರ್ಲಿಲ್ಲ. ಗೊತ್ತಿತ್ತೋ ಗೊತ್ತಿರ್ಲಿಲ್ವೋ? ಗೊತ್ತಿರ್ಲಿಲ್ಲ. ಗೊತ್ತಿರ್ಲಿಲ್ಲ. ಗೊತ್ತಾಗಿದೆ ಅವಾಗ ಬಂದ್ಮೇಲೆ. ಓಕೆ. ಜೊತೆಗೆ ನಾವು ಮಾಡ್ತಾ ಇರೋದು ನಾಟಕ ಅಂತ ಗೊತ್ತಿರುವಂತ ಜ್ಞಾನ ಸಂಗಮ ಯುಗದಲ್ಲಿ ಮಾತ್ರ. ಹೌದಾ? ಬೇರೆ ಯಾವ್ದಾದ್ರು ಯುಗದಲ್ಲಿ ನಾವು ನಾಟಕ ಮಾಡ್ತಿದೀವಿ ಅಂತ ಗೊತ್ತಿರ್ತದ ನಮ್ಗೆ? ಇಲ್ಲ. ಇಲ್ಲ. ಇವತ್ತು ಬಾಬಾ ಮೊದಲು ಹೇಳಿದಲ್ಲ, ಜ್ಞಾನಿ ಅಜ್ಞಾನಿ ವಿಜ್ಞಾನಿ ಅಂತ. ನಮ್ಗೆ ಜ್ಞಾನ ಇದೆ ಏನಂತ, ನಾವೇನ್ ಮಾಡ್ತಿದೀವಿ? ಪಾತ್ರ ಮಾಡ್ತಿದೀವಿ ಅಂತ. ಹೌದಾ? ಸರಿ. ಹಾಗಿದ್ರೆ ಪಾತ್ರ ಮತ್ತು ಸುಪಾತ್ರ ಹೇಳುವಂಥದ್ದು ಯಾವ ಯುಗಕ್ಕೆ ಸಂಬಂಧಪಟ್ಟಿದ್ದು? ಸಂಗಮ ಯುಗಕ್ಕೆ ಮಾತ್ರ. ಯಾಕಂದ್ರೆ ಬೇರೆ ಯಾವ ಯುಗದಲ್ಲೂ ಕೂಡ ಪಾತ್ರದ ಜ್ಞಾನ ನಮ್ಗೆ ಇರೋದೇ ಇಲ್ಲ. ನಾವು ನಾಟಕ ಮಾಡ್ತಿದೀವಿ ಅಂತ ನಮ್ಗೇನಾಗೋದಿಲ್ಲ. ಓಕೆ, ಲೌಕಿಕದಲ್ಲಿ ನೀವು ಸ್ಟೇಜಲ್ಲಿ ನಾಟಕ ಮಾಡ್ಬೋದು, ಅದು ಬೇರೆ ಪ್ರಶ್ನೆ. ಆ ನಾಟಕ ಬೇರೆ. ಬಾಬಾ ಆ ನಾಟಕದ ಬಗ್ಗೆ ಏನ್ ಮಾಡ್ತಾ ಇಲ್ಲ, ಮಾತಾಡ್ತಾ ಇಲ್ಲ. ದಿನನಿತ್ಯದಲ್ಲಿ ನಮ್ಮ ಲೌಕಿಕ ಮತ್ತು ಅಲೌಕಿಕ ಕರ್ಮದಲ್ಲಿ ನಾವೇನು ಮಾಡ್ತೀವಿ ಅದನ್ನು ಬಾಬಾ ಪಾತ್ರ ಮತ್ತು ಸುಪಾತ್ರ ಅಂತ ಹೇಳ್ತಿದ್ದಾರೆ. ಇಲ್ಲಿ ಈಶ್ವರೀಯ ಜ್ಞಾನದ ಆಧಾರದಲ್ಲಿ ನಾನು ಆತ್ಮನಾಗಿ ಈಗ ಸೊಸೆಯ ಪಾತ್ರವನ್ನು ಮಾಡ್ತಾ ಇದ್ದೇನೆ, ಅತ್ತೆಯ ಪಾತ್ರವನ್ನು ಮಾಡ್ತಾ ಇದ್ದೇನೆ, ಜ್ಞಾನ ಹೇಳುವಂತ ಪಾತ್ರವನ್ನು ಮಾಡ್ತಾ ಇದ್ದೇನೆ, ಯೋಗ ಮಾಡುವಂತ ಪಾತ್ರವನ್ನ ಮಾಡ್ತಾ ಇದ್ದೇನೆ. ಈ ಸ್ಮೃತಿಯಲ್ಲಿ ನೀನು ಕರ್ಮವನ್ನ ಮಾಡಿದರೆ ನೀನ್ ಯಾರು? ಪಾತ್ರಧಾರಿ. ನೀನ್ಯಾರು? ನಾನು ಆತ್ಮ. ನೋಡಿ, ಇವಾಗ ಯಾವುದೋ ಒಂದು ಪಾತ್ರ ಮಾಡ್ಬೇಕಾದ್ರೆ ಒಬ್ಬ ವ್ಯಕ್ತಿ ಬಿಡ್ತಾನೆ, ರಮೇಶ ಅಂತ ವ್ಯಕ್ತಿ. ವ್ಯಕ್ತಿ ಯಾರು? ರಮೇಶ. ಅವನು ನಾಟಕದಲ್ಲಿ ರಾವಣ. ನಾಟಕದಲ್ಲಿ ಯಾರವನು? ರಾವಣ. ಅವನಿಗೇನು ಸ್ಮೃತಿ ಇರ್ತದೆ? ರಾವಣನ ಸ್ಮೃತಿ. ನಾನು ಈಗ ರಾವಣನ ಪಾತ್ರವನ್ನ ಧರಿಸಿದ್ದೇನೆ. ಜನ ನನ್ನನ್ನು ರಾವಣನ ರೂಪದಲ್ಲಿ ನೋಡ್ತಾ ಇದ್ದಾರೆ. ರಮೇಶನ ರೂಪದಲ್ಲಿ ನೋಡ್ತಾ ಇದಾರೋ ರಾವಣನ ರೂಪದಲ್ಲಿ ನೋಡ್ತಾ ಇದ್ದಾರೋ? ಸ್ಟೇಜ್ ಮೇಲೆ ಬಂದು ಪಾತ್ರವನ್ನ ಮಾಡ್ಬೇಕಾದ್ರೆ ರಾವಣನ ರೂಪದಲ್ಲಿ ತಾನೇ ನೋಡ್ತಾರೆ. ಅದು ಒರಿಜಿನಲ್ ಅವನು ಯಾರು? ರಮೇಶ್ ಅಲ್ವಾ. ಅವನೇನು ಪಾತ್ರವನ್ನ ಮಾಡ್ತಿದ್ದಾರೆ, ಏನ್ ಡ್ರೆಸ್ ಅನ್ನ ಹಾಕೊಂಡಿದ್ದಾರೆ, ಏನ್ ಡೈಲಾಗ್ ಅನ್ನ ಹೇಳ್ತಿದಾರೋ ಅದೇ ರೀತಿಯಲ್ಲಿ ಏನಾಗತ್ತೆ, ಕರ್ಮ ಮತ್ತು ಕರ್ಮದ ಫಲ ಹೇಳುವಂಥದ್ದು ಆಗತ್ತೆ ಆತ್ಮೀಯರೇ. ಹಾಗೆ ಇಲ್ಲಿ ಆತ್ಮದ ಜ್ಞಾನ, ಷಷ್ಠಿ ನಾಟಕ ಚಕ್ರದ ಜ್ಞಾನ ಇದ್ದು ನೀವು ಕರ್ಮವನ್ನು ಮಾಡಿದರೆ ಅದು ಯಾವ್ದಾಗ್ತದೆ? ಪಾತ್ರ. ಸುಪಾತ್ರ ಯಾವುದು? ನೀವು ಮಾಡುವಂತ ಕರ್ಮದಿಂದ ನಿನ್ನ ಅಕೌಂಟ್ ಅಲ್ಲಿ ಜಮಾ ಆಗ್ಬೇಕು. ಏನಾಗ್ಬೇಕು? ಜಮಾ ಆಗ್ಬೇಕು. ನಿನ್ನ ಅಕೌಂಟ್ ಅಲ್ಲಿ ಜಮಾ ಆಗ್ಬೇಕು. ಮತ್ತೆ ಬೇರೆಯವರ ಅಕೌಂಟ್ ಅಲ್ಲೂ ಕೂಡ ಜಮಾ ಆಗಲಿಕ್ಕೆ ನೀನು ನಿಮಿತ್ತನಾಗಬೇಕು. ಅಂದ್ರೆ ಅವರಿಗೂ ಕಲ್ಯಾಣ ಆಗ್ಬೇಕು, ಅವರಿಗೂ ಒಳ್ಳೇದಾಗ್ಬೇಕು. ನೀನು ಮಾಡುವಂತ ಕರ್ಮದಿಂದ ಏನಾಗ್ಬೇಕು? ನಿನ್ನ ಕಲ್ಯಾಣದ ಜೊತೆಗೆ ಬೇರೆಯವರ ಕಲ್ಯಾಣ ಆಗ್ಬೇಕು. ಅದು ಯಾವಾಗ ಆಗ್ತದೆ? ನಿಮ್ಮ ಜೊತೆಯಲ್ಲಿ ಭಗವಂತ ಇದ್ದಾಗ ಮಾತ್ರ. ಪ್ರಪಂಚದ ಕಲ್ಯಾಣ ಆಗೋದು ಯಾವಾಗ? ಪರಮಾತ್ಮ ಇರ್ಬೇಕು. ಪರಮಾತ್ಮ ಇರಬೇಕು. ಭಗವಂತನ ಆಸ್ತಿಗಳು, ಗುಣಗಳು, ವಿಶೇಷತೆಗಳು ನಿನಗೂ ಸಿಗಬೇಕು, ಬೇರೆಯವರಿಗೂ ಸಿಗಬೇಕು. ಆವಾಗ ತಾನೇ ಆತ್ಮನ ಅಕೌಂಟ್ ಅಲ್ಲಿ ಜಮಾ ಆಗ್ತದೆ. ನೀನು ಬರೀ ಪಾತ್ರವನ್ನು ಮಾಡದೆ ನಿನಗೆ ಸಂಪಾದನೆ ಆಗಿಲ್ಲ ಅಂದ್ರೆ ಸುಪಾತ್ರ ಹೆಂಗಾಗ್ಬಿಡ್ತದೋ? ನಾನು ಪಾತ್ರ ಅಂತ ಮಾಡ್ತಿದ್ದೇನೆ, ಹೌದು. ಅತ್ತೆ ಅಂತ ನಾನು ಪಾತ್ರ ಎಲ್ಲ ಮಾಡ್ತಿದ್ದೇನೆ, ಸರಿ. ನಾಟಕದ ಸ್ಮೃತಿ ಇದೆ, ಅದಲ್ಲಿ ಪರಮಾತ್ಮ ಇಲ್ಲ ಅಂತಂದ್ರೆ ಅದು ಸುಪಾತ್ರ ಆಗತ್ತಾ? ಇಲ್ಲ. ಓಕೆ, ನಾನು ಬಾಬನ ಮನೆ ಹೋಗ್ತಾ ಇದ್ದೇನೆ. ಅವಾಗ ನಮ್ಮ ಜಯಂತಿ ಅಕ್ಕೋರು ಹೇಳ್ತಾರೆ, ಏನು ಗೊತ್ತಾ,
ಆ ದಿನ ಯೋಗೇಶ್ ಅಣ್ಣ ನನಗೆ ಕ್ಲಾಸಲ್ಲಿ ಚೆನ್ನಾಗಿ ಬೈದಿದ್ರು, ಬಾಬಾ ಇವ್ರಿಗೆ ಏನಾದ್ರೂ ತೊಂದರೆ ಕೊಡು, ಇವ್ರಿಗೆ ಜ್ವರ ಬರಬೇಕು ಅಂತ ಹೇಳ್ತಾರೆ. ಯಾರು ಹೇಳೋದು? ಜಯಂತಿ ಅಕ್ಕ. ಅಯ್ಯೋ, ಯಾರ ನಾನು ಯಾರ ಹತ್ರ ಕೇಳ್ತಿದ್ದಾರೆ? ಶಿವ ಅವನ ಹತ್ರ. ಇದು ಸುಪಾತ್ರ ಹೌದೋ ಅಲ್ವೋ? ಅನ್ನೋ ಅಲ್ಲ ಅಣ್ಣ, ಬಾಬಾನ ಯೂಸ್ ಮಾಡ್ಕೊಂಡಿದ್ದೀರಲ್ಲ ನೀವು, ಬಾಬನ ಜೊತೆಲಿ ಅಂದ್ರೆ ಇಟ್ಕೊಂಡಿದ್ದೀರಲ್ಲ. ಒಳ್ಳೇದಕ್ಕೆ ಯೂಸ್ ಮಾಡ್ಕೊಂಡಿಲ್ವಲ್ಲ. ಹೌದಾ? ಅದು ಸುಪಾತ್ರ ಆಯ್ತಾ? ಅಲ್ಲ, ಇಲ್ಲ. ಆಗಲ್ಲ. ಭಗವಂತನ ಹತ್ರ ಹೋಗ್ಬಿಟ್ಟು ಶರೀರದ ಇಚ್ಛೆಗಳನ್ನ ಇಟ್ಟಿದ್ದೀರಾ. ಬಾಬಾ ನಾನು 1 ವಾರ ಕಾಶ್ಮೀರಕ್ಕೆ ಹೋಗಿ ಬರ್ತೇನೆ. ಎಲ್ಲಿ ಹೋಗಿ ಬರ್ತೇನೆ? ಕಾಶ್ಮೀರ. ಲೌಕಿಕದವ್ರ ಜೊತೆ ಹೋಗಿ ಬರ್ತೇನೆ, ನನಗೇನು ತೊಂದರೆ ಆಗ್ಬಾರ್ದು ಅಂತ ಬಾಬನ ಹತ್ರ ಹೋಗ್ಬಿಟ್ಟು ಕೇಳ್ತೇನೆ. ಇದು ಸುಪಾತ್ರ ಹೌದೋ ಅಲ್ವೋ? ಅಲ್ಲ, ಯಾಕೆ? ಶರೀರದ ಬಗ್ಗೆ ಕೇಳೋದು. ಅಲ್ವಾ? ಆದ್ರಿಂದ ಯಾರಿಗೂ ಏನು ಕಲ್ಯಾಣ ಆಗಲ್ಲ. ಅದ್ರಲ್ಲಿ ಏನ್ ಲಾಭ ಇಲ್ವಲ್ಲ. ನಿಮ್ಮ ಹಣ ವೇಸ್ಟ್ ಆಯ್ತು, ಸಮಯ ವೇಸ್ಟ್ ಆಯ್ತು, 1 ವಾರದ ಪುರುಷಾರ್ಥ ಹೋಯ್ತು, ಮುರಳಿ ಹೋಯ್ತು, ಅಮೃತ ವೇಳೆ ಹೋಯ್ತು, ಎಲ್ಲ ಹೋಯ್ತು ತಾನೆ. ಅವಾಗ ಸುಪಾತ್ರ ಹೆಂಗಾಗ್ಬಿಡ್ತದೆ? ಆಗಲ್ಲ. ಸುಪಾತ್ರ ಯಾವುದು? ಪರಮಾತ್ಮನನ್ನ ತೆಗೆದು, ಅಂದ್ರೆ ನಮ್ಮ ಕಲ್ಯಾಣ ಅನ್ಯರ ಕಲ್ಯಾಣ ಮಾಡೋಂಗಿರ್ಬೇಕು. ಯಾವ ಕರ್ಮದಿಂದ ಆತ್ಮನ ಅಕೌಂಟ್ ನಲ್ಲಿ ಏನಾಗ್ಬೇಕು? ಜಮಾ ಆಗ್ಬೇಕು. ಯಾವ ಜಮಾ ಆಗ್ಬೇಕು? ಒಳ್ಳೇದು ಜಮಾ ಆಗ್ಬೇಕು, ಕೆಟ್ಟದ್ದು ಮಾಯೆ ಇದರದ್ದು ಜಮಾ ಆಗೋದಲ್ಲ. ಮತ್ತೆ ಬೇರೆಯವ್ರಿಗೂ ಕೂಡ ಜಮಾ ಆದಾಗ ಅದು ಏನಾಗ್ಬೇಕು? ವಾಲ್ಯೂಮ್ ಅಲ್ಲಿ ಆಗ್ಬೇಕು, ತುಂಬಾ ಪರ್ಸೆಂಟೇಜ್ ಅಲ್ಲಿ ಆಗ್ಬೇಕು. ಅವಾಗ ಅದಕ್ಕೆ ಏನ್ ಹೇಳ್ತಾರೆ? ಸುಪಾತ್ರ. ನೀವು ಈಶ್ವರಿ ಜ್ಞಾನವನ್ನ ಬೇರೆಯವರಿಗೆ ತಿಳಿಸಿ, ಆದ್ರೆ ಭಗವಂತನ ನೆನಪಿನಲ್ಲಿ ತಿಳಿಸ್ಬೇಕಾಗ್ತದೆ. ಅದಕ್ಕೆ ಸುಪಾತ್ರ ಅಂತ ಹೇಳ್ತಾರೆ. ಓಕೆ, ಹಾಗಿದ್ರೆ ಓಕೆ, ನನಗೆ ನಾಟಕದ ಸ್ಮೃತಿನೇ ಇಲ್ಲಪ್ಪ, ನಾನು ಹಾಗೆ ದೇಹ ಅಂತ ತಿಳ್ಕೊಂಡು ಕರ್ಮವನ್ನ ಮಾಡ್ತಾ ಇದ್ದೇನೆ. ಆವಾಗ ಅದು ಪಾತ್ರದಲ್ಲಿ ಬರ್ತದೋ ಸುಪಾತ್ರದಲ್ಲಿ ಬರ್ತದೋ? ಸುಪಾತ್ರದಲ್ಲಿ. ಬರೀ ಪಾತ್ರ. ಯಾವ್ದಲ್ಲೂ ಬರೋದಿಲ್ಲ, ಯಾಕಂದ್ರೆ ನಿಮ್ಗೆ ನಾಟಕದ ಸ್ಮೃತಿನೇ ಇಲ್ವಲ್ಲ. ಹೇಳಿದ ಅರ್ಥ ಆಯ್ತಾ ನಿಮ್ಗೆ? ನಾನು ನಾಟಕ ಮಾಡ್ತಿದ್ದೆ ಅನ್ನೋದು ಸ್ಮೃತಿ ಇಲ್ಲ, ನಾನು ದೇಹ ಅಂತ ತಿಳ್ಕೊಂಡು ಕಲಿಯುಗದಲ್ಲಿ ನಾವ್ ಹೆಂಗ್ ಮಾಡ್ತಿದ್ವು ಅದೇ ರೀತಿ ಪಾತ್ರವನ್ನ ಮಾಡ್ತಿದೀವಿ ಅಂತ ತಿಳ್ಕೊಳ್ಳಿ. ಅವಾಗ ಅದು ಪಾತ್ರದಲ್ಲಿ ಬರುತ್ತಾ? ಇಲ್ಲ, ಬರಲ್ಲ. ಇಲ್ಲ, ಯಾಕಂದ್ರೆ ನಾಟಕದ ಸ್ಮೃತಿ ಇದ್ರೆ ಮಾತ್ರ ನಿಮ್ಗೆ ಏನ್ ಬರ್ತದಲ್ಲಿ? ಅದು ಪಾತ್ರ ಅಂತ ಗೊತ್ತಾಗುತ್ತೆ, ಬರುತ್ತೆ. ಹೌದಾ? ಆವಾಗ ನೀವು ಪಾತ್ರ ಅಂತ ಮಾಡಿದಾಗ ನಿಮ್ಗೆ ಏನಾಗ್ಬೋದು? ನಿಮ್ಮ ಅಕೌಂಟ್ ಮೈನಸ್ ಆಗದೆ ಇರ್ಬೋದು, ಜಮಾನು ಆಗದೆ ಇರ್ಬೋದು. ಆದ್ರೆ ಸುಮಾತ್ರದಲ್ಲಿ ನಿಮ್ಮಲ್ಲಿ ಅಕೌಂಟ್ ಅಲ್ಲಿ ಏನಾಗ್ತಾ ಇರ್ಬೇಕಲ್ಲಿ? ಜಮಾ ಆಗ್ತಾ ಇರಬೇಕಾಗ್ತದೆ. ಈಗ ಉದಾಹರಣೆಗೆ ಈಶ್ವರಿ ಜ್ಞಾನವನ್ನ ತಿಳಿಸಬೇಕು ಅಂತ ತಿಳ್ಕೊಳ್ಳಿ. ಈಗ ನಾನು ಈಶ್ವರಿ ಜ್ಞಾನವನ್ನು ತಿಳಿಸುವಂತ ಪಾತ್ರವನ್ನು ನಾನು ಮಾಡ್ತಾ ಇದ್ದೇನೆ ಹೇಳುವಂತ ಸ್ಮೃತಿಯಲ್ಲಿ ನೀವು ಈಶ್ವರಿ ಜ್ಞಾನವನ್ನು ಹೇಳ್ತೀರಿ. ಆದರೆ ಹೇಳುವಂತ ಸಮಯದಲ್ಲಿ ಬಾಬಾ ನಿಮ್ ಜೊತೆಲಿ ಇಲ್ಲ. ನಿಮ್ ಜೊತೆಲಿ ಇಲ್ಲ ಅಂದ್ರೆ ಬಾಬಾ ಇಲ್ಲಿಗೆ ರೆಡಿ ಇದ್ದಾರೆ, ನೀವು ಕನೆಕ್ಟ್ ಆಗಿಲ್ಲ. ಅವಾಗ ಅದು ಪಾತ್ರನೋ ಸುಪಾತ್ರನೋ? ಪಾತ್ರ. ಹೌದು ತಾನೆ? ಸುಪಾತ್ರ ಆಗ್ಬೇಕಂದ್ರೆ ನಿಮ್ ಜೊತೆಲಿ ಯಾರು ಇರ್ಬೇಕು? ತಂದೆ ಜೊತೆ ಇರ್ಬೇಕು. ಆ ಬಾಬಾ ನಿಮ್ಮ ಜೊತೆಯಲ್ಲಿದ್ರು ಕೂಡ ಆ ಜೊತೆ ಹೇಳುವಂಥದ್ದು ನಿಮ್ಮಲ್ಲಿ ಸ್ವಾರ್ಥ ಇರಕೂಡದು. ಸರಿ, ನಾನು ಬಾಬನ ನೆನಪಿನಲ್ಲೇ ಜ್ಞಾನವನ್ನು ಹೇಳ್ತೇನೆ, ಬಾಬನ ನೆನಪಿನಲ್ಲೇ ನಾನು ಯೋಗವನ್ನು ಮಾಡ್ತೇನೆ. ಆದರೆ ನಾನು ಜ್ಞಾನ ಹೇಳಾದ್ಮೇಲೆ ಎಲ್ಲರೂ ಕೂಡ ಅಣ್ಣವರೇ ಜ್ಞಾನ ಚೆನ್ನಾಗಿತ್ತು ಅಂತ ಹೇಳಬೇಕು, ನನಗೆ ಗೌರವ ಕೊಡಬೇಕು, ಸನ್ಮಾನ ಮಾಡಬೇಕು, ಕಿರೀಟ ಹಾಕಬೇಕು, ಹೊಗಳಬೇಕು ಅಂತ ನಿರೀಕ್ಷೆಯನ್ನ ಇಟ್ಟುಕೊಂಡು ನಾನು ಕರ್ಮವನ್ನ ಮಾಡ್ತೇನೆ. ಇದು ಸುಪಾತ್ರ ಹೌದೋ ಅಲ್ವೋ? ಅಲ್ಲ. ಏನ್ ಬಾಬಾ ನೆನಪಿನಲ್ಲಿ ಮಾಡಿದಿರಲ್ವಾ? ಸ್ವಾರ್ಥ. ಸ್ವಾರ್ಥ. ಆದ್ರೆ ಮುಂದೆ ಹೆಸರು ಕೀರ್ತಿ ಬೇಕು ಹೇಳುವಂತ ಇಚ್ಛೆ ಬಂತಲ್ವಾ? ಹೌದಾ? ಕಾಮನೆ ಬಂತಲ್ವಾ? ಎಲ್ಲರೂ ನನ್ನನ್ನು ಹೊಗಳಬೇಕು ಹೇಳುವಂತದ ಇಚ್ಛೆ ಮತ್ತು ಅಭಿಮಾನ ಬಂತಲ್ವಾ? ಆವಾಗ ಅದು ವಿಕಾರ ಬಂತು, ಬಂದಿಲ್ವೋ? ಬಂತು. ಅವಾಗ ಸುಪಾತ್ರ ಆಯ್ತು, ಆಗಿಲ್ವೋ? ಆಗಿಲ್ಲ. ಆಗಿದೆ. ಸುಪಾತ್ರ ಯಾವುದು? ಶ್ರೇಷ್ಠವಾದ ಸುಪಾತ್ರ ಯಾವುದು ಅಂತಂದ್ರೆ ತಂದೆಯತ್ತನೇ ಕರ್ಮವನ್ನ ಮಾಡಿಸೋದು. ಯಾರತ್ರ ಮಾಡಿಸ್ಬೇಕು? ತಂದೆ ಕರ್ಮ ಮಾಡಿಸ್ಬೇಕು. ತಂದೆ ನೆನಪಿನಲ್ಲಿ, ತಂದೆಯ ಜೊತೆಯಲ್ಲಿ, ತಂದೆಯ ಶ್ರೀಮತವನ್ನ ತೆಗೆದುಕೊಂಡು ತಂದೆಯ ಮಡಿಲಲ್ಲಿ ಇಟ್ಕೊಂಡು ಮಾಡೋದಲ್ಲ. ಯಾವುದು ಶ್ರೇಷ್ಠ? ತಂದೆಯತ್ತನೇ ಯಾರು ಕರ್ಮವನ್ನ ಮಾಡಿಸ್ತಾರೋ, ಪೂರ್ತಿ ವಿಶ್ವಕ್ಕೋಸ್ಕರ ಮಾಡ್ತಾರೋ, ಸರ್ವರಿಗೋಸ್ಕರ ಮಾಡ್ತಾರೋ ಅವರ ಪಾತ್ರ ಯಾವುದು? ಸುಪಾತ್ರ. ಶ್ರೇಷ್ಠ ಸುಪಾತ್ರ ಅಲ್ವಾ? ಅದಕ್ಕಾಗಿ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ನೀವು ನಾರ್ಮಲ್ ಕರ್ಮ ಮಾಡ್ತಾ ಇದ್ದೀರೋ,
ನಾಟಕವನ್ನ ಅಪ್ಲೈ ಮಾಡ್ಬಿಟ್ಟು ಪಾತ್ರವನ್ನ ಮಾಡ್ತಿದ್ದೀರೋ ಅಥವಾ ಸುಪಾತ್ರ ಮಾಡ್ತಾ ಇದ್ದೀರೋ? ಹಾಗಿದ್ರೆ ನಾವು ಸುಪಾತ್ರ ಮಾಡ್ತಿದೀವಿ ಅಂತ ಹೆಂಗ್ ಗೊತ್ತಾಗ್ತದೆ? ಮಾಡಿದಾಗ ಶಾಂತಿ ಸಮಾಧಾನ. ಆ, ಕರ್ಮ ಮಾಡದ ಮೇಲೆ ನಿಮ್ಮ ಜೀವನದಲ್ಲಿ ಸುಖ ಇರ್ತದೆ. ಆಧ್ಯಾತ್ಮಿಕ ಸುಖ, ಆತ್ಮಿಕ ಸುಖ, ಆಂತರಿಕ ಸುಖ, ಮಾನಸಿಕ ನೆಮ್ಮದಿ, ಖುಷಿ, ಆನಂದ, ಜನರಿಂದ ಆಶೀರ್ವಾದ ಸಿಗ್ತದೆ. ಟೋಲಿ ಗಿಫ್ಟ್ ಸಿಗ್ತದೆ ಅಂತ ಬಿಟ್ಟಲ್ಲ, ಏನ್ ಸಿಗ್ಬೇಕು? ಸುಖ, ಶಾಂತಿ, ಆನಂದ. ಎದುರುಗಡೆಯವರು ನಿಮಗೆ ಆಶೀರ್ವಾದ ಕೊಡ್ಬೇಕು. ಹೌದಪ್ಪ, ಇವ್ರು ಚೆನ್ನಾಗಿ ಧ್ಯಾನವನ್ನು ಹೇಳಿದ್ದಾರೆ. ಮುಖದಿಂದ ಹೇಳೋದು ಬೇಡ. ಯಾವ್ದಿಂದ ಹೇಳಬೇಕು? ಮನಸ್ಸಿನಿಂದ. ಮನಸ್ಸಿನಿಂದ ಹೇಳಬೇಕು. ಅದು ನಿಮಗೆ ಬಂದ್ಬಿಟ್ಟು ಟಚ್ ಆಗ್ಬೇಕು, ನಿಮಗೆ ಅನುಭವ ಆಗಬೇಕು. ಅವಾಗ ನಿಮ್ಮ ಪಾತ್ರ ಏನಾಯ್ತು? ಸುಪಾತ್ರ. ಓಕೆ. ಆ ಸುಪಾತ್ರವನ್ನ ಮಾಡಬೇಕಾದ್ರೆ ನಾನು ಸ್ಟೇಜ್ ಮೇಲೆ ಕುತ್ಕೊಂಡೇ ಜ್ಞಾನವನ್ನು ಹೇಳಬೇಕು, ಹೇಳಬಾರ್ದು? ಬ್ರುಕುಟಿಲಿ ಕೂತ್ಕೊಂಡು ಹೇಳ್ಬೇಕು. ಸರಿ, ಜ್ಞಾನ ಹೇಳೋರು ಮಾತ್ರ ಸುಪಾತ್ರ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ. ಅಡಿಗೆ ಮಾಡೋರು ಸುಪಾತ್ರ ಮಾಡ್ಲಿಕ್ಕೆ ಆಗ್ತದೋ ಆಗಲ್ವೋ? ಆಗುತ್ತೆ. ಕಸ ಗುಡ್ಸೋರು, ಎಲ್ಲರೂ ಪಾತ್ರೆ ತೊಳೆಯೋರು, ಆಗುತ್ತೆ. ಇನ್ನೂ ಶುಭ ಭಾವನೆಯಿಂದ ಮಾಡಿದಾಗ ಆಗತ್ತೆ. ಸರಿ, ಪತಿ ಜೊತೆ ಜಗಳ ಮಾಡೋರು, ಇಲ್ಲ. ಆಗಲ್ಲ. ಹಾಗಲ್ಲ. ಸೆಂಟ್ರಲ್ ಟೀಚರ್ ಜೊತೆ ಜಗಳ ಮಾಡೋರು, ಆಗಲ್ಲ. ಯೋಗೇಶ್ ಅಣ್ಣನ ಜೊತೆ ಜಗಳ ಮಾಡೋರು, ಆಗಲ್ಲ. ಹಿಂದ್ಗಡೆಯಿಂದ ಮಾಡೋರು, ಇಲ್ಲ. ಆಗಲ್ಲ. ಅಲ್ವಾ? ಅದಕ್ಕೆ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ಸುಪಾತ್ರ ಅಂದ ನೀನು ಮಾಡುವಂತ ಕರ್ಮದಿಂದ ಯಾರಿಗೂ ದುಃಖ ಆಗಬಾರದು. ಸ್ಥೂಲವಾಗಿ, ಸೂಕ್ಷ್ಮವಾಗಿ ಯಾರಿಗೂ ನೀನು ಕೆಟ್ಟದನ್ನ ಬಯಸಬಾರದು, ಹೌದು. ಯಾರಿಗೂ ತೊಂದರೆ ಆಗಬಾರದು. ಅದ ಕಡೆ ನಾವು ತುಂಬಾ ಗಮನವನ್ನ ಕೊಡಬೇಕಾಗ್ತದೆ. ನಾವು ಮಾಡುವಂತ ಪ್ರತಿಯೊಂದು ಕರ್ಮದಿಂದ ಆತ್ಮದ ಉದ್ಧಾರ ಆಗ್ಬೇಕು, ಆತ್ಮೋನ್ನತಿ ಆಗ್ಬೇಕು. ಯಾರು ಉದ್ಧಾರ? ಆತ್ಮದ ಉದ್ಧಾರ. ಆತ್ಮೋನ್ನತಿ. ಶರೀರದ ಉದ್ಧಾರ ಅಲ್ಲ. 4 ಜನ ಎದ ಕಡೆ ನಿಮ್ಮನ್ನ ಕುಳಿಸ್ಬಿಟ್ಟು ಕಿರೀಟ ಆಗ್ಬಿಟ್ಟು ಫೋಟೋ ತೆಗೆದು ಶಾಲಾಕಿ, ಅದಲ್ಲ. ಯಾವುದು ಸುಪಾತ್ರ? ಆತ್ಮದ ಉದ್ಧಾರ. ಆತ್ಮದ ಉನ್ನತಿಯ ಪ್ರಭಾವ ಪರಿಣಾಮ ಕರ್ಮ ಮಾಡಿ ಮುಗಿಸಿದ ಮೇಲೆ ನಿಮ್ಗೆ ಮಸ್ತ್ ಖುಷಿಯಾಗಿರ್ಬೇಕು, ಆನಂದವಾಗಿರ್ಬೇಕು. ಆಧ್ಯಾತ್ಮಿಕ ಸುಖದ ಅನುಭವ ನಿಮಗೆ ಆಗ್ತಾ ಇದ್ದರೆ ಅದಕ್ಕೆ ಬಾಬಾ ಹೇಳ್ತಾರೆ ಸುಪಾತ್ರ ಅಂದ್ರೆ ಆ ಪಾತ್ರ ಏನಾಗಿರ್ತದೆ? ಶ್ರೇಷ್ಠವಾಗಿರ್ತದೆ. ಅದಕ್ಕಾಗಿ ನಾವೇನ್ ಮಾಡ್ಬೇಕು? ಪ್ರತಿಯೊಂದು ಕರ್ಮವನ್ನ ಯಾರ ಹತ್ರ ಮಾಡಿಸ್ಬೇಕು? ಬಾಬಾ ಕೈ. ಕರನ್ ಕರಾವನ್ಹಾರ್ ಕರಾರಹ ಹೇ, ಮಾಡಿಸು ಅಂತ ಬಾಬಾ ಮಾಡ್ತಿದ್ದಾನೆ. ನಾನೇ ಚಿಂತೆ ಮಾಡೋಣ. ಆ ಕರ್ಮ ಮಾಡಿದ ಮೇಲೆ ನಿಮ್ಮ ಮನಸ್ಸು ಎಷ್ಟು ಹಗೂರವಾಗಿರ್ತದೆ ಅಂತಂದ್ರೆ ಆ ಒಂದು ಈಶ್ವರಾನುಭೂತಿ ಏನು ಅಂತ ನಿಮ್ಗೆ ಏನಾಗತ್ತೆ ಗೊತ್ತಾಗತ್ತೆ ಆತ್ಮೀಯರೇ. ಅದಕ್ಕಾಗಿ ಚೆಕ್ ಮಾಡ್ಕೊಳ್ಳಿ, ದಿನದಿಂದ ದಿನಕ್ಕೆ ನೀವು ಯಾವ ಕರ್ಮವನ್ನು ಮಾಡ್ತಾ ಇದ್ದೀರಿ. ನಾರ್ಮಲ್ ಕಲಿಯುಗದ ಕರ್ಮವನ್ನ ಮಾಡ್ತಿದ್ದೀರೋ, ನಾಟಕವನ್ನ ಅಪ್ಲೈ ಮಾಡಿಬಿಟ್ಟು ಪಾತ್ರ ಅಂತ ಮಾಡ್ತಾ ಇದ್ದೀರೋ, ಅಥವಾ ಭಗವಂತನನ್ನ ಎದುರುಗಡೆ ಇಟ್ಕೊಂಡ್ಬಿಟ್ಟು ಸುಪಾತ್ರವನ್ನ ಮಾಡ್ಕೊಂಡಿದ್ದೀರೋ? ಭಗವಂತನ ಎದುರುಗಡೆ ಇಟ್ಕೊಳ್ಬೇಕು, ಹಿಂದ್ಗಡೆ ಇಟ್ಕೊಳ್ಬೇಕು? ಜೊತೆನಲ್ಲಿ ಎದುರುಗಡೆ. ಒಂದು ಎದುರುಗಡೆಗೆ, ಒಂದು ಪಕ್ಕದಲ್ಲಿ, ಒಂದು ಅವನ ಮಡಿಲಲ್ಲಿ, ಒಂದು ಹಿಂದ್ಗಡೆಗೆ, ಇನ್ನೊಂದು ಎಲ್ಲವನ್ನ ಅವನಿಗೆ ಅರ್ಪಣೆ ಮಾಡ್ಬಿಡೋದು. ಯಾವುದು ಉತ್ತಮ? ಎಲ್ಲವನ್ನು ಅರ್ಪಣೆ ಮಾಡಿ. ಅಲ್ವಾ? ಯಾವ ಪರ್ಸಂಟೇಜ್ ಅಲ್ಲಿ ನೀವು ಭಗವಂತನ ಉಪಯೋಗ ಮಾಡ್ತಾ ಹೋಗ್ತಿರೋ, ಯಾವ ವಿಧದಲ್ಲಿ, ಅದರ ಆಧಾರದಲ್ಲಿ ಸುಪಾತ್ರದ ಇದೇನಾಗ್ತದೆ, ಪರ್ಸಂಟೇಜ್ ಚೇಂಜ್ ಆಗ್ತದೆ. ಎಷ್ಟು ಸಮರ್ಪಿತರಾಗ್ತಾ ಹೋಗ್ತಿರೋ, ಯಾವುದೇ ಸೇವೆಯನ್ನು ನೀವು ಮಾಡಿ, ಬೇಕಾದ್ರೆ ಲೌಕಿಕದಲ್ಲೇ ಇರಿ, ಅಲೌಕಿಕದಲ್ಲಿರಿ, ಎಲ್ಲ ಬೇಕಾದರೂ ಇರ್ಲಿ, ಭಗವಂತನಿಗೆ ಅರ್ಪಣೆ ಮಾಡಿ ಭಗವಂತ ಇಷ್ಟವಾಗುವಂತ ರೀತಿಯಲ್ಲಿ ನೀವೇನು ಕರ್ಮವನ್ನ ಮಾಡ್ತಿರೋ ಬಾಬನಿಗೆ ಹೇಳ್ಬಾರ್ದು, ಬಾಬಾ ಈ ಕರ್ಮದ ಫಲ ಹೀಗೆ ಆಗ್ಬೇಕು ಅಂತ ಹೇಳ್ಬಾರ್ದು. ಭಗವಂತನಿಗೆ ಯಾವ ರೀತಿ ಇಷ್ಟವಾಗತ್ತೋ ಆ ರೀತಿ ಅವನ ಕರ್ಮವನ್ನ ಮಾಡಬೇಕು. ನಿಮ್ಮ ಮನಸ್ಸಿಂದ ಸಂಕಲ್ಪ, ಯೋಚನೆ, ಚಿಂತನೆ ಎಲ್ಲವನ್ನ ಯಾರು ಮಾಡಬೇಕು? ಬಾಬಾ. ಬಾಬಾ ಹೇಗೆ ಪಾತ್ರವನ್ನು ಮಾಡ್ತಾರೆ? ಬಾಬನ ಪಾತ್ರ ಮಾಡೋದಕ್ಕೆ ಆಧಾರ ಯಾವುದು? ಇವತ್ತು ಬಾಬಾ ಏನು ಪಾತ್ರ ಮಾಡ್ತಾರೆ ಅಂತ ಹೆಂಗ್ ಗೊತ್ತಾಗ್ತದೆ? ಮುರುಳಿ. ಆ ದಿನದ ಮುರಳಿಯಲ್ಲಿ ನನ್ನ ಪಾತ್ರ ಏನು, ನಾನು ಇವತ್ತು ಯಾವ ರೀತಿ ಮಕ್ಕಳನ್ನು ಉಪಯೋಗ ಮಾಡ್ಕೊಳ್ತೇನೆ ಅಂತ ಮುರಳಿಯಲ್ಲಿ ಏನಿಡ್ತಾರೆ? ಹೇಳಿಡ್ತಾರೆ. ಇವತ್ತಿನ ಮುರಳಿ ಬಾಬಾ ಏನ್ ಹೇಳಿದ್ದಾರೆ? ಇವತ್ತು ಬಾಬನ ಪಾತ್ರ ಹೆಂಗಂತೆ?
ಜ್ಞಾನಿ ವಿಜ್ಞಾನಿ ಜ್ಞಾನಿ ವಿಜ್ಞಾನಿ ಅಜ್ಞಾನಿ. ಅದು ಬಾಬಾ ಹೇಳೋದ್ರಿಂದ ಜ್ಞಾನ ಹೇಳಿದ್ದಾರೆ ಬಾಬಾ. ಆದ್ರೆ ಇವತ್ತು ಬಾಬಾ ಮಕ್ಕಳನ್ನ ಯಾವ ರೀತಿ ಉಪಯೋಗ ಮಾಡ್ಕೊಳ್ತಾರಂತೆ, ಬಾಬನ ಪಾತ್ರ ಹೇಗೆ ಅಂತ ಹಿಂಗ್ ಗೊತ್ತಾಗತ್ತೆ ನಮಗೆ. ಅದನ್ನು ಬಾಬಾ ಮುಖ್ಯವಾಗಿ ವರದಾನದಲ್ಲಿ ಹೇಳಿರ್ತಾರೆ. ಎಲ್ಲಿ ಹೇಳಿರ್ತಾರೆ? ವರದಾನದ ವರದಾನ ಯಾವಾಗ ಸಿಗತ್ತೆ? ಕೊನೆಯಲ್ಲಿ ನೀವು ತಪಸ್ ಮಾಡಿದಾಗ ಸಿಗ್ತದೆ, ಕೊನೆಯಲ್ಲ. ವರದಾನ ಸಿಗೋದು ಯಾವಾಗ? ನೀವು ತಪಸ್ಸು ಒಳ್ಳೆಯ ಮಾಡಿದಾಗ ಸಿಗುವಂಥದ್ದು ಅಲ್ಲ. ಅಂದ್ರೆ ನೀವು ತಪಸ್ಸಿಗಂತ ಕುತ್ಕೊಂಡಾಗ ನಿಮ್ಮ ಮನಸ್ಸು ಬುದ್ಧಿಯನ್ನು ಯಾವುದಕ್ಕೆ ಉಪಯೋಗ ಮಾಡ್ಕೊಳ್ತಾರೆ. ಬಾಬಾ ಮೊದಲೇ ವರದಾನವನ್ನ ಕೊಟ್ಬಿಡ್ತಾರೆ ನಿಮ್ಗೆ ಬೆಳಿಗ್ಗೆನೆ, ಹೌದಾ? ಇನ್ನು ನಮ್ಮ ಕ್ಲಾಸನ್ನು ಕೇಳಿದ್ರೆ ರಾತ್ರಿನೇ ಸಿಕ್ಕಿರ್ತದೆ ನಿಮ್ಗೆ. ಮೊದಲೇ ವರದಾನವನ್ನ ಕೊಡ್ತಾರೆ ಬಾಬಾ. ನೀವೇನ್ ಕೇಳ್ಬೇಕಂತ ಯೋಚನೆ ಮಾಡ್ಬೇಕಾಗಿದ್ದು ಇಲ್ಲ. ಇವತ್ತು ಭಗವಂತ ಏನ್ ಹೇಳಿದಾರೆ ಅಂತಂದ್ರೆ, ನಿಮ್ಮ ಮನಸ್ಸನ್ನ ನನ್ನ ಕೈಯಲ್ಲಿ ಕೊಟ್ರೆ ಹೇಗೆ ಮನೆಯಿಂದ ಜನ ಹೊರಗಡೆ ಹೋಗ್ಬೇಕಾದ್ರೆ ಸೆಂಟ್ ಸ್ಪ್ರೇ ಮಾಡ್ಕೊಂಡು ಹೋದಾಗ ಅವ್ರಿಗೆ ಹೇಗೆ ಒಳ್ಳೆ ರೀತಿಯ ಒಂದು ಸುವಾಸನೆ ಅನುಭವ ಆಗ್ತದೋ, ಹಾಗೆ ಮನಸ್ಸನ್ನು ನನ್ನ ಕೈಯಲ್ಲಿ ಕೊಟ್ರೆ ನಿಮ್ಮ ಮೂಲಕ ಸಪ್ತ ಗುಣಗಳ ಸುವಾಸನೆ ವಿಶ್ವಕ್ಕೆ ಎಲ್ಲರಿಗೂ ಸಿಗುವಾಗಿ ನಾನು ನೋಡ್ಕೊಳ್ತೇನೆ. ಯಾವಾಗ? ಮನಸ್ಸನ್ನು ಕೊಟ್ಟ ಯಾರ ಕೈಲಿ ಕೊಡ್ಬೇಕು? ಅಪ್ಪನ ಕೈ. ನಾವೇನ್ ಮಾಡ್ತೀವಿ? ಮನಸ್ಸನ್ನು ಆ ಉದ್ದೇಶದಲ್ಲಿ ಕೊಡೋದೇ ಇಲ್ಲ. ನಾವು ಅವನಿಗೆ ಬೌಂಡ್ರಿ ಹಾಕಿರ್ತೀವಿ. ಏನಂತ? ಬಾಬಾ ಈ ಪೇಷಂಟ್ ಸರಿ ಇಲ್ಲ, ಇವರು ಸರಿ ಇಲ್ಲ, ಅವ್ರಿಗೆ ಯೋಗ ಮಾಡು, ಇವ್ರಿಗೆ ಯೋಗ ಮಾಡು, ಈ ಕಾರ್ಯಕ್ರಮ ಸರಿ ಮಾಡು ಅಂತ ನಾವೇನ್ ಮಾಡ್ತೀವಿ? ಅವನಿಗೆ ಡೈರೆಕ್ಷನ್ ಕೊಟ್ಟಿರ್ತೀವಿ. ಅವನ ಉದ್ದೇಶನೇ ಬೇರೆ, ನಮ್ಮ ಉದ್ದೇಶನೇ ಬೇರೆ ಆಗ್ತದೆ. ಅದಕ್ಕಾಗಿ ಬಾಬಾನ ಡೈರೆಕ್ಷನಿನ ಅನುಸಾರ, ಅವನ ಇಚ್ಛೆಯ ಅನುಸಾರ, ಅವರ ಪ್ಲಾನಿನ ಅನುಸಾರ ಏನಾಗ್ಬೇಕು? ಪಾತ್ರ ನಡಿಬೇಕು. ಅವಾಗ ಅದಕ್ಕೆ ಏನ್ ಹೇಳ್ತಾರೆ? ಸುಪಾತ್ರ. ಯಾಕಂದ್ರೆ ನಾವೇನೇ ಇಚ್ಛೆ ಇಟ್ಕೊಂಡು ಕೂಡ ಅದರಲ್ಲಿ ಸ್ವಲ್ಪ ಆತ್ಮೀಯತೆ ಏನಿರ್ತದೆ, ಸ್ವಾರ್ಥ ಇರ್ತದೆ. ಇರ್ತದೆ ಇಲ್ವೋ? ಅಣ್ಣವ್ರೆ, ನಮ್ಮ ನೆಂಟ್ರು ಹಾಸ್ಪಿಟಲ್ ಅಲ್ಲಿ ಇದ್ದಾರೆ, ಸ್ವಲ್ಪ ಯೋಗ ಮಾಡಿ. ಯಾರ್ ನೆಂಟ್ರು ಅವರು? ನಮ್ಮನೆ ಅವಾಗ ನಮ್ಮದು ಅಂತ ಬಂತಲ್ಲ ಅಲ್ಲಿ, ನಾನು ನನ್ನದು ಹಿಡಿದು ಬಂತಲ್ವಾ? ಅದು ಬರಬೇಕು ಬರಬಾರ್ದು? ಬರಬಾರ್ದು. ಅದು ಬಂದ್ರೆ ಸುಪಾತ್ರ ಅಂತ ಹೇಳ್ತಾರಾ? ಇಲ್ಲ ಅಲ್ವಾ? ಅದಕ್ಕಾಗಿ ನಾವು ಪಾತ್ರ ಮಾಡ್ಬೇಕು, ಸುಪಾತ್ರ ಮಾಡ್ಬೇಕು. ನಿಮ್ಮನ್ನ ನೀವೇನ್ ಮಾಡ್ಕೊಳ್ಳಿ? ಯಾವ್ದಾರ ಕರ್ಮದ ಫಲದ ಆಧಾರದಲ್ಲಿ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ. ನೀವು ಪಾತ್ರ ಮಾಡ್ತಿದ್ದೀರೋ, ಸುಪಾತ್ರ ಮಾಡ್ತಾ ಇದ್ದೀರೋ ಅಂತ ಏನ್ ಮಾಡ್ಕೊಳ್ಳಿ? ಚೆಕ್ ಮಾಡ್ಕೊಳ್ಳಿ. ಇನ್ನು ಕೆಲವೊಂದ್ಸಲ ನಾವು ಬಾಬನ ಮಕ್ಕಳು, ವಿಶೇಷವಾಗಿ ಕರ್ನಾಟಕದವರು, ಬಾಬನ ಸರ್ಟಿಫಿಕೇಟ್ ಕೊಟ್ಟು ಬಿಟ್ಟಿದ್ದಾರೆ. ಪಾತ್ರ ಮಾಡ್ತೀವಿ ಅಂತ ನಾಟಕ ಮಾಡ್ತೀವಂತೆ. ಏನ್ ಮಾಡ್ತೀವಿ? ನಾಟಕ ಅಂದ್ರೆ ಗೊತ್ತಾಯ್ತಾ? ಡ್ರಾಮಾ. ನಾವು ಪಾಠ ಮಾಡ್ತಿದೀವಿ ಅಂತ ತೋರಿಸೋದು. ಅದ್ರ ಒಳಗಡೆ ಏನಿರೋದಿಲ್ಲ, ಮೂಲವಾಗಿ ನಿಸ್ವಾರ್ಥ ಭಾವನೆ ಇರುವುದಿಲ್ಲ. ಅಲ್ಲೇನೋ ಒಂದು ಇಚ್ಛೆಗಳು, ಸ್ವಾರ್ಥ ಇರ್ತದೆ, ವಿಕಾರ ತುಂಬಿದ್ದಿರ್ತದೆ. ಅದ್ರ ಎದುರುಗಡೆ ಮಾತ್ರ ಏನ್ ಮಾಡೋದು? ನಾಟಕ. ನಾಟಕ ಅಂತ ಗೊತ್ತಾಯ್ತಾ? ಅಮೃತೊಳ್ಳಿ ಯೋಗ ಕೂತ್ಕೊಂಡಿರ್ತಾರೆ. ನಾನು 2 ಗಂಟೆಗೆ ಎದ್ಬಿಟ್ಟು ಯೋಗ ಮಾಡ್ತೀನಪ್ಪ ಅಂತ. ಹೌದು, ಇವ್ರು ಎನ್ನಾಗಿ ಯೋಗ ಮಾಡ್ತೀನಿ ಅಂತ ಬೇಕಾದ ತಿಳ್ಕೊಂಡ್ರೆ ಜುಟ್ಕ ಹಿಂಗ್ ಮಾಡ್ತಾ ಇರೋದು, ನಿದ್ರೆ ಮಾಡ್ತಾ ಇರೋದು. ಅವಾಗ ಅದು ನೀವು ಪಾತ್ರ ಮಾಡ್ತಿದ್ರು, ನಾಟಕ ಮಾಡ್ತಿದ್ರು. ಹಾಗಾಗಿ ಬಾಬಾ ಹೇಳ್ತಾರೆ, ಯಾವ್ದನ್ನ ಮಾಡ್ಬೇಕು? ಸುಪಾತ್ರವನ್ನ ಮಾಡಿ. ಸರಿ, ಓಕೆ. ಓಂ ಶಾಂತಿ. ಥ್ಯಾಂಕ್ ಯು ಬಾಬಾ.